ಹಾಯ್ ಗೈಸ್, ನಾವಿವತ್ತು ನೋಡ್ತಾ ಇರೋದು ಒಂದು ತಮಿಳ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಒನ್ಲೈನ್ ಸ್ಟೋರಿ ಏನಂದ್ರೆ, ಒಬ್ಬ ಫಿಸಿಯೋಥೆರಪಿಸ್ಟ್ ಮಿಸ್ಟೀರಿಯಸ್ ಆಗಿ ಕಾಣೆ ಆಗ್ತಾರೆ. ಅವ್ರ ಪೇರೆಂಟ್ಸ್ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸ್ನವರು ಈ ಮಿಸ್ಟ್ರಿನ ಸಾಲ್ವ್ ಮಾಡಿದ್ರೆ ಇಲ್ವಾ ಅನ್ನೋ ಕತೆನ ಶಾಕಿಂಗ್ ಟ್ವಿಸ್ಟ್ ಗಳೊಂದಿಗೆ ಹೇಳಿದ ಚಿತ್ರನೇ ಫೈರ್. ನೀವು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಗೆಸ್ಟ್ ಹೌಸ್ ನ ತೋರಿಸ್ತಾರೆ. ಅಲ್ಲಿ ಯಾರೋ ಇಬ್ರು ಇಂಟಿಮೇಟ್ ಆಗ್ತಾರೆ. ಹುಡುಗನ್ಗೆ ಏನೋ ಅನ್ಕಂಫರ್ಟೇಬಲ್ ಫೀಲ್ ಆಗಿದ್ರಿಂದ ಹೊರಗಡೆ ಬರ್ತಾನೆ. ಆಗ ಯಾರೋ ಒಬ್ಬ ಮಾಸ್ಕ್ ಹಾಕಿದ್ದ ಸ್ಟ್ರೇಂಜರ್ ಹಿಂದೆಯಿಂದ ಬಂದು ಆ ಹುಡುಗನ್ ತಲೆಗೆ ರಾಡ್ ಇಂದ ಹೊಡೆದು ಡೆಡ್ ಬಾಡಿನ ಎತ್ಕೊಂಡು ಹೋಗ್ತಾನೆ. ಕಟ್ ಮಾಡಿದ್ರೆ ಒಬ್ರು ಇನ್ಸ್ಪೆಕ್ಟರ್ ನ ವಾಯ್ಸ್ ಜೊತೆಗೆ ಫ್ಲಾಶ್ ಬ್ಯಾಕ್ ಶುರು ಆಗುತ್ತೆ. ಇವ್ರ ಹೆಸರು ಶರವಣನ್. ಇವ್ರ ಮನ್ಸಲ್ಲೇ ಅನ್ಕೋತಾರೆ, ನನ್ ಹತ್ರ ಒಬ್ರು ಪೇರೆಂಟ್ಸ್ ನನ್ ಮಗ ಕಾಣೆ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ರು. ನಾನು ಸಾಧಾರಣ ಮಿಸ್ಸಿಂಗ್ ಕೇಸ್ ಅನ್ಕೊಂಡೆ ಕೇಸ್ ನ ಎಂಕ್ವೈರಿ ಮಾಡೋದಕ್ಕೆ ಶುರು ಮಾಡಿದೆ. ಆದ್ರೆ ನಮ್ಗೆ ಶಾಕಿಂಗ್ ಟ್ವಿಸ್ಟ್ ಗಳೇ ಕಾದಿತ್ತು ಅಂತ. ಸರಿ ಬನ್ನಿ, ಇವ್ರು ಎಂಕ್ವೈರಿ ಮಾಡಿದ್ದ ಮಿಸ್ಟೀರಿಯಸ್ ಕೇಸ್ ಬಗ್ಗೆ ನೋಡ್ಕೊಂಡ್ ಬರೋಣ. ಒಬ್ರು ಪೇರೆಂಟ್ಸ್ ನಮ್ ಮಗ ಕಾಣೆ ಆಗಿದ್ದಾನೆ, ಹೆಸರು ಕಾಶಿ, 2 ದಿನಗಳಿಂದ ಕಾಣಿಸ್ತಾ ಇಲ್ಲ. ಕಾಶಿ ಒಬ್ಬ ಫಿಸಿಯೋಥೆರಪಿಸ್ಟ್ ಆಗಿದ್ದ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ಪೊಲೀಸ್ನವರು ಎಂಕ್ವೈರಿ ಶುರು ಮಾಡ್ತಾರೆ. ಫಸ್ಟ್ ಕಾಶಿ ಕಾಣೆ ಆದಾಗ ಅವ್ನ್ ಲಾಸ್ಟ್ ಲೊಕೇಶನ್ ಯಾವ್ದಾಗಿತ್ತು ಅಂತ ಕಂಡು ಹಿಡಿಯೋದಕ್ಕೆ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ತಾರೆ. ನೆಕ್ಸ್ಟ್ ಕಾಶಿ ನಡೆಸ್ತಾ ಇದ್ದ ಕ್ಲಿನಿಕ್ ಗೆ ಹೋಗಿ ಫಸ್ಟ್ ಇಲ್ಲಿಗೆ ಬಂದು ಹೋಗಿರೋ ಪೇಷಂಟ್ ಗಳ ಲಿಸ್ಟ್ ನ ಚೆಕ್ ಮಾಡ್ತಾರೆ. ಟ್ರೀಟ್ಮೆಂಟ್ ರೂಮ್ ಅಲ್ಲಿ ಸಿಕ್ಕಿದ್ದ ಲ್ಯಾಪ್ಟಾಪ್ ನ ಸೀಸ್ ಮಾಡ್ತಾರೆ. ಕಾಶಿಗೆ ಯಾವುದೇ ವೈರಿಗಳು ಇರ್ಲಿಲ್ಲ. ಕಾಶಿ ಬಗ್ಗೆ ಯಾರನ್ನೇ ಕೇಳಿದ್ರು ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ಪೊಲೀಸ್ನವ್ರಿಗೆ ಸಿಕ್ಕಿದ್ದ ಮಾಹಿತಿ ಆಧಾರದ ಮೇಲೆ ಒಬ್ಬರನ್ನ ಹುಡ್ಕೊಂಡು ರಾಮೇಶ್ವರಂಗೆ ಬರ್ತಾರೆ. ಇವ್ರನ್ನೇ ಪೊಲೀಸ್ನವರು ಹುಡ್ಕೊಂಡ್ ಬಂದಿರೋದು. ಹೆಸರು ಮೀನಾಕ್ಷಿ. ಕಾಶಿ ಅವ್ರ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಇವ್ರ ಹೆಸರು ಕೂಡ ಇದ್ದಿದ್ರಿಂದಾನೆ ಫಸ್ಟ್ ಇವ್ರನ್ನೇ ಎಂಕ್ವೈರಿ ಮಾಡ್ತಾರೆ. ಅಂದ ಹಾಗೆ ಮೀನಾಕ್ಷಿಗೆ 2 ಹೆಣ್ಮಕ್ಳಿದ್ದಾರೆ. ಇವ್ರ ಗಂಡ ಒಬ್ಬ ಕುಡುಕ. ಕಾಶಿ ಬಗ್ಗೆ ಕೇಳಿದಾಗ ಮೀನಾಕ್ಷಿ ಹೇಳೋ ಪ್ರಕಾರ ಇವ್ರ ಗಂಡ ಡೈಲಿ ಜಗಳ ಮಾಡ್ತಿದ್ರಂತೆ. ಒಂದಿನ ಜಗಳದಲ್ಲಿ ಮೀನಾಕ್ಷಿನ ತಳ್ಳಿದ್ರಿಂದ ಕೆಳಗಡೆ ಬಿದ್ದು ಸೊಂಟಕ್ಕೆ ಪೆಟ್ಟಾಗಿದೆ. ಆಗ್ಲೇ ಫಸ್ಟ್ ಟೈಮ್ ಕಾಶಿ ಅವ್ರ ಕ್ಲಿನಿಕ್ ಗೆ ಮೀನಾಕ್ಷಿ ಟ್ರೀಟ್ಮೆಂಟ್ ಗೆ ಹೋಗಿದ್ದಾರೆ. ತೀವ್ರ ಬೆನ್ನು ನೋವು ಇದ್ದಿದ್ರಿಂದ ಕಾಶಿನೇ ಇವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿರೋದು. ಹೀಗೆ ಟ್ರೀಟ್ಮೆಂಟ್ ಗೆ ಬಂದಾಗ ಮೀನಾಕ್ಷಿ ಅವ್ರ ಮಗಳು ಗೊತ್ತಿಲ್ಲದೆ ಕಾಯಿನ್ ನ ನುಂಗಿದ್ರಿಂದ ಮೀನಾಕ್ಷಿಗೆ ಗಾಬರಿಯಾಗಿದೆ. ಕಾಶಿನೇ ನುಂಗಿದ್ದ ಕಾಯಿನ್ ನ ಹೊರಗಡೆ ತೆಗ್ದಿರ್ತಾರೆ. ಅಷ್ಟೇ ಅಲ್ಲದೆ ಮೀನಾಕ್ಷಿ ಅವ್ರ ಚಿಕ್ಕ ಮಗಳಿಗೆ ಸರಿಯಾಗಿ ಮಾತಾಡೋದಕ್ಕೆ ಬರಲ್ಲ ಅನ್ನೋದು ಗೊತ್ತಾದ್ಮೇಲೆ ಕಾಶಿ ಅವ್ರಿಗೆ ಗೊತ್ತಿದ್ದ ಡಾಕ್ಟರ್ಗೆ ಹೇಳಿ ಟ್ರೀಟ್ಮೆಂಟ್ ಕೊಡ್ಸೋ ವ್ಯವಸ್ಥೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮೀನಾಕ್ಷಿ ಬಡ್ಡಿಗೆ ದುಡ್ಡು ತಗೊಂಡಿರ್ತಾರೆ. ದುಡ್ಡು ಕೊಟ್ಟಿದ್ದ ವ್ಯಕ್ತಿ ಸರಿಯಾದ ಟೈಮ್ಗೆ ಬಡ್ಡಿ ಕಟ್ಟಿಲ್ಲ ಅಂತ ಮೀನಾಕ್ಷಿ ಜೊತೆ ತಪ್ಪಾಗಿ ನಡ್ಕೊಂಡಿರ್ತಾನೆ. ಅದೇ ಸಮಯಕ್ಕೆ ಮೀನಾಕ್ಷಿ ಮನೆ ಹತ್ರ ಬಂದಿದ್ದ ಕಾಶಿ ವಿಷಯ ತಿಳ್ಕೊಂಡು ಬಡ್ಡಿ ಕೊಟ್ಟಿದ್ದ ವ್ಯಕ್ತಿ ಸೇರಿದಂತೆ ಅವನ್ ಕಡೆಯವ್ರಿಗೆ ಸರಿಯಾಗಿ ಹೊಡೆದು ಮೀನಾಕ್ಷಿ ಕೊಡ್ಬೇಕಾಗಿರೋ ದುಡ್ಡನ್ನ ನಾನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೀಗೆ ಮೀನಾಕ್ಷಿ ಕಷ್ಟದಲ್ಲಿ ಇದ್ದಾಗ್ಲೆಲ್ಲ ಕಾಶಿ ಹೆಲ್ಪ್ ಮಾಡಿದ್ದಾರೆ. ಇಷ್ಟು ವಿಷಯ ಮೀನಾಕ್ಷಿಯಿಂದ ಗೊತ್ತಾದ್ಮೇಲೆ ಕಾಶಿ ಅವ್ರ ಫ್ರೆಂಡ್ಸ್ ನ ಎಂಕ್ವೈರಿ ಮಾಡಿದಾಗ ಇಲ್ಲೂ ಕೂಡ ಪೊಲೀಸ್ನವ್ರಿಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಕಾಶಿ ಅವ್ರ ಕ್ಲಿನಿಕ್ ಅಲ್ಲಿ ಕೆಲಸ ಮಾಡ್ತಿದ್ದ ದುರ್ಗಾ ಅನ್ನೋ ಹುಡುಗಿನ ಲವ್ ಮಾಡ್ತಿದ್ರಂತೆ. ದುರ್ಗಾ ಕ್ಲಿನಿಕ್ ನ ದೇವಸ್ಥಾನ ತರ ನೋಡ್ಕೊತಾ ಇದ್ರು. ಇದೇ ಕಾರಣಕ್ಕೆ ಕಾಶಿಗೆ ದುರ್ಗಾ ಮೇಲೆ ಲವ್ ಆಗಿದೆ. ಕಾಶಿ ಈ ಏರಿಯಾದಲ್ಲೇ ಫೇಮಸ್ ಆಗಿರೋ ಫಿಸಿಯೋಥೆರಪಿಸ್ಟ್. ಕಾಶಿ ದುರ್ಗಾನ ಲವ್ ಮಾಡ್ತಿರೋ ವಿಷಯನ ಇನ್ನೂ ಅವಳಿಗೆ ಹೇಳಿಲ್ಲ. ಅವಳ ಬರ್ಡೇಗೆ ಕಾಸ್ಟ್ಲಿ ಗಿಫ್ಟ್ ನ ಕೊಟ್ಟು ಪ್ರಪೋಸ್ ಮಾಡ್ತಾರೆ. ಸೊ ಫ್ರೆಂಡ್ಸ್ ಇಂದ ಕಾಶಿಗೆ ದುರ್ಗಾ ಅನ್ನೋ ಲವರ್ ಇದ್ಲು ಅನ್ನೋದು ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ. ಈಗ ದುರ್ಗಾ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಕಾಶಿ ಪೇರೆಂಟ್ಸ್ ನ ಎಂಕ್ವೈರಿ ಮಾಡ್ತಾರೆ. ನಿಮ್ ಮಗ ಯಾರನ್ನಾದ್ರೂ ಲವ್ ಮಾಡ್ತಿದ್ನಾ ಅಂತ. ಪೇರೆಂಟ್ಸ್ ಹೇಳೋ ಪ್ರಕಾರ ಆತರ ಎಲ್ಲ ಏನೂ ಇಲ್ಲ, ಹಾಗೇನಾದ್ರೂ ಇದ್ದಿದ್ರೆ ನಮ್ ಹತ್ರ ಹೇಳ್ತಿದ್ದ ಅಂತ. ಈ ನಡುವೆ ಮಿನಿಸ್ಟರ್ ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡಿ ಕಾಶಿ ಕೇಸಲ್ಲಿ ಏನೇ ಲೀಡ್ ಸಿಕ್ಕಿದ್ರು ಫಸ್ಟ್ ನನಗೇನೆ ಹೇಳ್ಬೇಕು ಅಂತ. ಮಿನಿಸ್ಟರ್ ಯಾಕೆ ಕಾಲ್ ಮಾಡಿ ಕೇಸಲ್ಲಿ ಏನಾದ್ರೂ ಲೀಡ್ ಸಿಕ್ಕಿದ್ರೆ ನನ್ಗೆ ಫಸ್ಟ್ ಇನ್ಫಾರ್ಮ್ ಮಾಡ್ಬೇಕು ಅಂತ ಹೇಳಿದ್ರು ಅಂತ ಗೊತ್ತಿಲ್ಲ. ಮಿನಿಸ್ಟರ್ಗೂ ನಿಮ್ ಮಗನಿಗೂ ಏನಾದ್ರೂ ಲಿಂಕ್ ಇದೆಯಾ ಅಂತ ಕೇಳಿದಾಗ ಪೇರೆಂಟ್ಸ್ ಗೆ ಇದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ. ಕಾಶಿ ರೂಮ್ ಚೆಕ್ ಮಾಡಿದಾಗ ತುಂಬಾ ಹಾರ್ಡ್ ಡಿಸ್ಕ್ ಹಾಗೇನೆ ಕೆಲವು ಸಿಮ್ ಕಾರ್ಡ್ ಸೇರಿದಂತೆ ಕೆಲವೊಂದು ಮೆಮೊರಿ ಕಾರ್ಡ್ಸ್ ಕೂಡ ಸಿಗುತ್ತೆ. ಅದನ್ನೆಲ್ಲ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಗೆ ಕಳಿಸ್ತಾರೆ. ಹಾಗೇನೆ ಕಾಶಿ ಅವ್ರ ಲಾಸ್ಟ್ ಲೊಕೇಶನ್ ಗೊತ್ತಾಗಿದ್ರಿಂದ ನೇರವಾಗಿ ಅಲ್ಲೋಗಿ ಚೆಕ್ ಮಾಡ್ತಾರೆ. ಇದೇ ಪ್ಲೇಸ್ ನಲ್ಲೇ ಕಾಶಿ ಅವ್ರ ಫೋನ್ ಕೊನೆಯದಾಗಿ ಸ್ವಿಚ್ ಆಫ್ ಆಗಿದೆ. ಸ್ನೈಪರ್ ಡಾಗ್ಸ್ ಎಲ್ಲ ಇಟ್ಕೊಂಡು ಚೆಕ್ ಮಾಡ್ತಾರೆ, ಆದ್ರೆ ಏನು ಲೀಡ್ ಸಿಗೋದಿಲ್ಲ. ಕಾಶಿ ಬೀಚ್ ಹೌಸ್ ಗೆ ಪದೇ ಪದೇ ಹೋಗ್ತಿದ್ದ ಅನ್ನೋದು ಗೊತ್ತಾದ್ಮೇಲೆ ಆ ಬೀಚ್ ಹೌಸ್ ಗೂ ಹೋಗಿ ಎಂಕ್ವೈರಿ ಮಾಡ್ತಾರೆ. ಅಲ್ಲಿ ಮೇಡ್ ಆಗಿ ಒಬ್ರು ತಾತ ಕೆಲಸ ಮಾಡ್ತಾ ಇದ್ದಾರೆ.
ಅವ್ರ ಹತ್ರ ಕಾಶಿ ಬಗ್ಗೆ ಕೇಳಿದಾಗ ಈ ಗೆಸ್ಟ್ ಹೌಸ್ ನ ಓನರ್ ಆಗಿರೋ ಅರುಣ್ ಫಾರಿನ್ ಅಲ್ಲಿ ಇದ್ದಾರಂತೆ. ಅವರಿಗೆ ಈ ಕಾಶಿ ಕ್ಲೋಸ್ ಫ್ರೆಂಡ್ ಅಂತೆ. ಫ್ರೀ ಇರುವಾಗ ಕಾಶಿ ಪದೇ ಪದೇ ಇಲ್ಲಿಗೆ ಬರ್ತಾರೆ. 5 ದಿನದ ಹಿಂದೆ ಬಂದಿದ್ರು, ಆಮೇಲೆ ಅವ್ರನ್ನ ನೋಡೇ ಇಲ್ಲ ಅಂತ. ಅಂಡ್ ಈ ಗೆಸ್ಟ್ ಹೌಸ್ ನಲ್ಲಿ ಯಾವುದೇ CCTV ಕ್ಯಾಮೆರಾ ಇಲ್ಲ. ಈ ಗೆಸ್ಟ್ ಹೌಸ್ ನ ಓನರ್ ಆಗಿರೋ ಅರುಣ್ ರೀಸೆಂಟ್ಲಿ ಊರಿಗೆ ಬಂದಿದ್ದಾರೆ. ಅದೇ ದಿನನೇ ಕಾಶಿ ಕಾಣೆ ಆಗಿರೋದು. ಕಾಶಿ ಅವ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ ನ ಚೆಕ್ ಮಾಡ್ತಾರೆ, ಆದ್ರೆ ಯಾವುದೇ ಲೀಡ್ ಸಿಗೋದಿಲ್ಲ. ಹ್ಯಾಕರ್ಸ್ ನ ಕರೆಸಿ ಕಾಶಿ ಅವ್ರ ಲ್ಯಾಪ್ಟಾಪ್ ನ ಓಪನ್ ಮಾಡಿ ಚೆಕ್ ಮಾಡಿದಾಗ ಅದರಲ್ಲಿ ಬರೀ ಮೂವೀಸ್ ಮಾತ್ರ ಇದೆ, ಅದು ಬಿಟ್ರೆ ಬೇರೇನು ಇಲ್ಲ. ಸೊ ಪೊಲೀಸ್ನವ್ರಿಗೆ ಈ ಕೇಸ್ ನಲ್ಲಿ ಯಾವುದೇ ಲೀಡ್ ಸಿಗ್ತಾನೆ ಇಲ್ಲ. ಕೊನೆಗೆ ಕಾಶಿ ಅವ್ರ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಹಾಗೇನೆ ಕ್ಲಿನಿಕ್ ನಲ್ಲಿ ಸಿಕ್ಕಿದ್ದ ಮಾಹಿತಿ ಆಧಾರದ ಮೇಲೆ ಪ್ರಿಯಾ ಅನ್ನುವ ಲೇಡಿನ ಎಂಕ್ವೈರಿ ಮಾಡ್ತಾರೆ. ಪ್ರಿಯಾ ಅವ್ರ ಹಸ್ಬೆಂಡ್ ದುಬೈನಲ್ಲಿ ವರ್ಕ್ ಮಾಡ್ತಾ ಇರೋದು. ಕಾಶಿ ಬಗ್ಗೆ ಕೇಳಿದಾಗ ಪ್ರಿಯಾ ಫಸ್ಟ್ ಟೈಮ್ ಕಾಶಿನ ಜಿಮ್ ಅಲ್ಲೇ ನೋಡಿದ್ದಾರೆ. ವರ್ಕೌಟ್ ಮಾಡುವಾಗ ಬೆನ್ ಹಿಡ್ಕೊಂಡಿದ್ರಿಂದ ಕಾಶಿನೇ ಹೆಲ್ಪ್ ಮಾಡಿರ್ತಾನೆ. ಒನ್ಸ್ ಕ್ಲಿನಿಕ್ ಗೆ ಬನ್ನಿ, ಇನ್ನೊಂದ್ಸಲ ಚೆಕ್ ಮಾಡೋಣ ಅಂತ. ಪ್ರಿಯಾ ಒಂದಿನ ಕಾಶಿ ಅವ್ರ ಕ್ಲಿನಿಕ್ ಗೆ ಟ್ರೀಟ್ಮೆಂಟ್ ಗೆ ಅಂತ ಹೋಗ್ತಾರೆ. ಪ್ರಿಯಾ ಒಂಟಿಯಾಗಿದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ನಾನು ಕೂಡ ಒಂಟಿಯಾಗಿನೇ ಇರೋದು ಅಂತ ಕಾಶಿ ಪ್ರಿಯಾ ಜೊತೆ ಚೆನ್ನಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಕಾಶಿ ನನ್ಗೆ ಒಳ್ಳೆ ಫ್ರೆಂಡ್, ಅವ್ನ್ ಕಾಣೆ ಆಗಿರೋದ್ರಿಂದ ನನ್ಗೆ ತುಂಬಾ ದುಃಖ ಆಗ್ತಿದೆ, ಆದಷ್ಟು ಬೇಗ ಅವನ್ನ ಕಂಡು ಹಿಡೀರಿ ಅಂತ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಕಾಶಿ ಕಾಣೆಯಾದ ದಿನ ಪ್ರಿಯಾ ಅವ್ರ ಹಸ್ಬೆಂಡ್ ಇಲ್ಲಿಗೆ ಬಂದಿದ್ದಾರೆ, ಆದ್ರೆ ಪ್ರಿಯಾನ ಕೂಡ ಮೀಟ್ ಆಗದೆ ಮತ್ತೆ ರಿಟರ್ನ್ ದುಬೈಗೆನೆ ಹೋಗಿದ್ದಾರೆ. ಈ ವಿಷಯನ ಪೊಲೀಸ್ನವರು ಹೇಳಿದಾಗ ಪ್ರಿಯಾ ಒಪ್ಪೋದಕ್ಕೆ ರೆಡಿನೇ ಇಲ್ಲ. ಇನ್ ಕೇಸ್ ನನ್ನ ಹಸ್ಬೆಂಡ್ ಚೆನ್ನೈಗೆ ಬಂದಿದ್ರೆ ಖಂಡಿತ ನನ್ನ ಮೀಟ್ ಆಗ್ತಾ ಇದ್ರು ಅಂತ. ಅಷ್ಟರಲ್ಲಿ ಸ್ಟೇಷನ್ ಇಂದ ಒಂದು ಕಾಲ್ ಬರುತ್ತೆ. ಯಾರೋ ಒಬ್ರು ನಾನೇ ಕಾಶಿನ ಕೊಲೆ ಮಾಡಿರೋದು ಅಂತ ಸರೆಂಡರ್ ಆಗಿದ್ದಾರಂತೆ. ಇದನ್ ಕೇಳಿ ಗಾಬರಿ ಆಗಿದ್ದ ಇನ್ಸ್ಪೆಕ್ಟರ್ ಸ್ಟೇಷನ್ ಬಂದು ನೋಡಿದ್ರೆ ಶಾಕಿಂಗ್ಲಿ ಗೆಸ್ಟ್ ಹೌಸ್ ನಲ್ಲಿ ಮೇಡ್ ಆಗಿದ್ದ ಆ ತಾತನೇ ಸರೆಂಡರ್ ಆಗಿರೋದು. ಅಷ್ಟರಲ್ಲಿ ಕಾಶಿ ಅವ್ರ ಪೇರೆಂಟ್ಸ್ ಸ್ಟೇಷನ್ ಬಂದು ನನ್ ಮಗ ಬದುಕಿದ್ದಾನೆ, ಈಗ ಅಷ್ಟೇ ಕಾಲ್ ಮಾಡ್ದ ಅಂತ. ಪೊಲೀಸ್ನವ್ರಿಗೆ ತಲೆ ಕೆಟ್ಟು ಹೋಗುತ್ತೆ. ಈ ತಾತ ನೋಡಿದ್ರೆ ನಾನೇ ಅವನ್ನ ಕೊಲೆ ಮಾಡ್ದೆ ಅಂತ ಸರೆಂಡರ್ ಆಗಿದ್ದಾರೆ. ಪೇರೆಂಟ್ಸ್ ನೋಡಿದ್ರೆ ಮಗ ಕಾಲ್ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಅವನ್ನ ಸ್ಟೇಷನ್ಗೆ ಬರೋದಕ್ಕೆ ಹೇಳಿ ಅಂತ ಕಾಲ್ ಬಂದಿದ್ದ ನಂಬರ್ನ ಟ್ರೇಸ್ ಮಾಡೋದಕ್ಕೆ ಹೇಳ್ತಾರೆ. ಕಟ್ ಮಾಡಿದ್ರೆ ಕಾಶಿ ಫ್ರೆಂಡ್ ಮದ್ವೆಗೆ ಹೋದಾಗ ಅಲ್ಲಿ ಅನಿತಾ ಅನ್ನುವ ಹುಡುಗಿಯ ಪರಿಚಯ ಆಗುತ್ತೆ. ಫ್ರೆಂಡ್ ಇಂದ ಕಾಶಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಅನಿತಾ ಮದ್ವೆ ಆದ ಒಂದೇ ತಿಂಗಳಲ್ಲಿ ಹಸ್ಬೆಂಡ್ ಆಕ್ಸಿಡೆಂಟ್ ನಲ್ಲಿ ತೀರ್ ಹೋದ್ರು. ಬಟ್ ಅಂದ್ರೂನು ಯಾವಾಗ್ಲೂ ಹ್ಯಾಪಿಯಾಗಿನೇ ಇರ್ತಾಳೆ, ಅವಳು ಹೀಗೇನೆ ಹ್ಯಾಪಿಯಾಗಿರ್ಬೇಕು ಅಂತ. ನಂತರ ಕಾಶಿ ಅನಿತಾ ಅವರಿಗೆ ಕ್ಲಿನಿಕ್ ನ ವಿಸಿಟಿಂಗ್ ಕಾರ್ಡ್ ಕೊಟ್ಟು ನೀವು ಫ್ರೀ ಇರುವಾಗ ಕಾಲ್ ಮಾಡಿ ಅಂತ. ದಿನ ಕಳೆದಂತೆ ಅವನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ವಿಡಿಯೋ, ಅದರಲ್ಲಿ ಅವನು ಹುಡುಗಿರ್ ಮೇಲೆ ಇಟ್ಟಿರೋ ಗೌರವ ನೋಡಿ ಅನಿತಾಗೆ ಕಾಶಿ ಮೇಲೆ ಲವ್ ಆಗಿದೆ. ಡೈಲಿ ಚಾಟ್ ಮಾಡೋಕೆ ಶುರು ಮಾಡ್ತಾಳೆ. ಒಂದಿನ ಅವಳನ್ನ ಗೆಸ್ಟ್ ಹೌಸ್ ಗೆ ಬರೋದಕ್ಕೆ ಹೇಳ್ತಾನೆ. ಬಂದ ಮೇಲೆ ನಾನು ದುರ್ಗಾ ಅನ್ನೋ ಹುಡುಗಿನ ಲವ್ ಮಾಡ್ತಿದ್ದೆ. ಒಂದಿನ ಲಾಂಗ್ ಡ್ರೈವ್ ಹೋಗಿ ರಿಟರ್ನ್ ಬರುವಾಗ ಆಕ್ಸಿಡೆಂಟ್ ಆಗೋಯ್ತು. ಈ ಆಕ್ಸಿಡೆಂಟ್ ನಲ್ಲಿ ದುರ್ಗಾ ತೀರ್ ಹೋದ್ಲು. ಆಮೇಲೆ ನಾನು ಒಂಟಿಯಾಗ್ಬಿಟ್ಟೆ. ಅವತ್ತು ಫ್ರೆಂಡ್ ಮದ್ವೆಯಲ್ಲಿ ನಿನ್ನ ನೋಡಿದ ಮೇಲೆ ನಿನ್ ಸ್ಟೋರಿ ಕೇಳಿ ನಮ್ಮಿಬ್ಬರ ಲೈಫ್ ಆಲ್ಮೋಸ್ಟ್ ಸೇಮ್ ಅಂತ ಅನ್ನಿಸ್ತು. ಸೊ ನಾವಿಬ್ರು ಸೇರಿ ಹೊಸ ಜೀವನ ಶುರು ಮಾಡೋದಾ ಅಂತ. ಅನಿತಾ ಕೂಡ ಒಪ್ಕೋತಾಳೆ. ಕಾಶಿ ಜೊತೆಲಿ ಅನಿತಾ ಕೂಡ ಟಚ್ ಅಲ್ಲಿ ಇದ್ಲು ಅನ್ನೋದು ಗೊತ್ತಾದ್ಮೇಲೆ ಅವಳನ್ನ ಎಂಕ್ವೈರಿ ಮಾಡಿದಾಗ ಈ ಎಲ್ಲಾ ವಿಷಯ ಗೊತ್ತಾಗಿದೆ. ಈಗ ಕಾಶಿ ಕಾಣೆ ಆಗಿರೋದ್ರಿಂದ ನನ್ಗೆ ತುಂಬಾ ಭಯ ಆಗ್ತಿದೆ, ಹೇಗಾದ್ರೂ ಅವನ್ನ ಕಂಡು ಹಿಡೀರಿ ಅಂತ. ಸೊ ಈಗ ತಾತನ್ನ ಎಂಕ್ವೈರಿ ಮಾಡ್ತಾರೆ. ನೀವೇ ಕಾಶಿನ ಕೊಲೆ ಮಾಡಿದ್ದು ಅಂತ ಹೇಳ್ತಾ ಇದ್ದೀರಾ, ಏನ್ ಕಾರಣ ಅಂತ. ಈ ತಾತ ಹೇಳೋ ಪ್ರಕಾರ ಕಾಶಿ ಕ್ಲಿನಿಕ್ ನಲ್ಲಿ ಕೆಲಸ ಮಾಡ್ತಿದ್ದ ದುರ್ಗಾ ಇವ್ರ ಮೊಮ್ಮಗಳು. ಅವಳಿಗೆ ಜಾಬ್ ಬೇಕು ಅಂತ ಯಾವಾಗ್ಲೂ ಗೆಸ್ಟ್ ಹೌಸ್ ಗೆ ಬರ್ತಿದ್ದ ಕಾಶಿ ಹತ್ರ ಕೇಳಿದಾಗ ಅವಂದೇ ಕ್ಲಿನಿಕ್ ನಲ್ಲಿ ಜಾಬ್ ಕೊಟ್ಟಿದ್ದಾನೆ. ಒಂದಿನ ಈ ತಾತ ಕೆಲಸ ಮುಗಿಸಿ ಮನೆಗ್ ಬಂದಾಗ ಡೋರ್ ಲಾಕ್ ಆಗಿದೆ. ಡೋರ್ ತಟ್ಟಿದ್ರೂನು ತೆಗಿತಾ ಇಲ್ಲ. ವಿಂಡೋ ಇಂದ ನೋಡಿದಾಗ ದುರ್ಗಾ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅವಳನ್ನ ತಡೆದು ಏನಾಯ್ತು ಅಂತ ಕೇಳಿದಾಗ ಒಂದಿನ ಕ್ಲಿನಿಕ್ ನಲ್ಲಿ ಕೆಲಸ ಮಾಡ್ತಾ ಇರುವಾಗ ದುರ್ಗಾ ಕಾಲ್ ಜಾರಿ ಬಿದ್ದೋಗಿರ್ತಾಳೆ. ಹೇಗೂ ಕಾಶಿ ಫಿಸಿಯೋಥೆರಪಿಸ್ಟ್, ಟ್ರೀಟ್ಮೆಂಟ್ ಕೊಡೋ ನೆಪದಲ್ಲಿ ಅಡ್ವಾಂಟೇಜ್ ತಗೊಂಡು ಅವಳ ಜೊತೆ ಇಂಟಿಮೇಟ್ ಆಗಿದ್ದಾನೆ. ಹೇಗೂ ಲವ್ ಪ್ರಪೋಸ್ ಮಾಡಿರೋದ್ರಿಂದ ಇವನ್ನ ನಂಬಿ ದುರ್ಗಾ ಕೂಡ ಕಾಪರೇಟ್ ಮಾಡಿರ್ತಾಳೆ. ಒಂದಿನ ಕ್ಲಿನಿಕ್ ಗೆ ಬಂದಾಗ ಕಾಶಿ ಇನ್ನೂ ಬಂದಿರೋದಿಲ್ಲ. ಅವನ್ ಫೋನ್ಗೆ ಬ್ಯಾಕ್ ಟು ಬ್ಯಾಕ್ ನೋಟಿಫಿಕೇಶನ್ ಬರುತ್ತೆ. ಯಾವ್ದೋ ಹುಡುಗಿಯಿಂದ ವಾಯ್ಸ್ ನೋಟ್ ಬಂದಿರುತ್ತೆ. ಅದನ್ನ ಕೇಳಿಸ್ಕೊಂಡಾಗ ಇವಳಿಗೆ ಗಾಬರಿ ಆಗುತ್ತೆ. ಆ ವಾಯ್ಸ್ ನೋಟ್ ನಲ್ಲಿ ಆ ವಿಡಿಯೋನ ಡಿಲೀಟ್ ಮಾಡು, ನಿನ್ನ ಒಳ್ಳೆಯವನು ಅಂತ ನಂಬಿದ್ದೆ, ಈಗ ಅದೇ ವಿಡಿಯೋ ಇಟ್ಕೊಂಡು ನನಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀಯಾ ಅಂತ. ಸೊ ಈಗ್ಲೇ ಇವಳಿಗೆ ಅವ್ನ ನಿಜವಾದ ಮುಖ ಏನು ಅನ್ನೋದು ಗೊತ್ತಾಗುತ್ತೆ. ಇವಳಿಗೆ ಯಾಮಾರಿಸಿದ ತರಾನೇ ತುಂಬಾ ಹುಡುಗಿರ್ಗೆ ನಂಬಿಸಿ ಮೋಸ ಮಾಡಿ ಅವ್ರ ಜೊತೆ ಕ್ಲೋಸ್ ಆಗಿರುವಾಗ ಅವ್ರಿಗೆ ಗೊತ್ತಿಲ್ಲದೆ ಹಿಡನ್ ಕ್ಯಾಮೆರಾ ಮೂಲಕ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾನೆ.
ಅಷ್ಟ್ರಲ್ಲಿ ಕಾಶಿ ಅಲ್ಲಿಗೆ ಬರ್ತಾನೆ. ಎಲ್ಲ ನೋಡ್ಬಿಟ್ಟ ಅಂತ ನಂಬಿಸಿ ಮೋಸ ಮಾಡಿದ್ರಿಂದ ದುರ್ಗಾ ಅವನ್ ಜೊತೆ ಗಲಾಟೆ ಮಾಡ್ತಾಳೆ. ಕಾಶಿ ಇವಳ ಜೊತೆ ಕೂಡ ಇಂಟಿಮೇಟ್ ಆದಾಗ ತೆಗ್ದಿದ್ದ ವಿಡಿಯೋನ ತೋರಿಸಿ, ನಾನ್ ನಿನ್ನ ಲವ್ ಮಾಡೇ ಇಲ್ಲ, ನೀನು ಆಸೆ ಪಟ್ಟೆ ನಾನು ಆಸೆ ಪಟ್ಟೆ ಅಷ್ಟೇ, ಏನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಈ ವಿಡಿಯೋನ ಆನ್ಲೈನ್ ನಲ್ಲಿ ಲೀಕ್ ಮಾಡ್ತೀನಿ ಅಂತ. ಇದೇ ಕಾರಣಕ್ಕೆ ದುರ್ಗಾ ಸೂಸೈಡ್ ಮಾಡ್ಕೊಳ್ಳೋ ನಿರ್ಧಾರ ಮಾಡಿರ್ತಾಳೆ. ಸೊ ಇಷ್ಟು ವಿಷಯ ದುರ್ಗಾ ಇಂದ ಗೊತ್ತಾದ್ಮೇಲೆ ಈ ತಾತ ಅವನಿಗೆ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಆಮೇಲೆ ಕಾಶಿ ಯಾವಾಗ ಗೆಸ್ಟ್ ಹೌಸ್ಗೆ ಬರ್ತಾನೆ ಅಂತ ವೇಟ್ ಮಾಡಿದ್ದಾರೆ. ಕೊನೆಗೂ ಒಂದಿನ ಕಾಶಿ ಫುಲ್ ಟೈಟ್ ಆಗಿ ಗೆಸ್ಟ್ ಹೌಸ್ಗೆ ಬಂದಿರ್ತಾನೆ. ಆಗ ಇವರು ಅವನ್ ಮೇಲೆ ಅಟ್ಯಾಕ್ ಮಾಡಿ ಕೊಲೆ ಮಾಡಿದ ನಂತರ ಅವನ್ ಬಾಡಿನ ಪೀಸ್ ಆಗಿ ಕಟ್ ಮಾಡಿ ಹಂದಿಗಳಿಗೆ ಬಿಸಾಡಿರ್ತಾರೆ. ಇನ್ ಕೇಸ್ ಈ ತಾತ ಹೇಳ್ತಿರೋದು ನಿಜ ಆಗಿದ್ರೆ ಒಬ್ರೇ ಈ ಕೆಲಸ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಇವ್ರ ಜೊತೆ ಇನ್ನು ಸ್ವಲ್ಪ ಜನ ಕೈ ಜೋಡಿಸಿರ್ಬೋದು ಅಂತ ಈ ಇನ್ಸ್ಪೆಕ್ಟರ್ಗೆ ಅನ್ನಿಸ್ತಾ ಇದೆ. ಕಾಶಿ ಲ್ಯಾಪ್ಟಾಪ್ ನ ಮತ್ತೆ ಚೆಕ್ ಮಾಡ್ತಾರೆ. ಹ್ಯಾಕರ್ಸ್ ಕೂಡ ಒಂದು ಸೀನ್ ನಲ್ಲಿ ಇದ್ರಲ್ಲಿ ಬರೀ ಮೂವೀಸ್ ಇದೆ ಅಂತ ಹೇಳಿರ್ತಾರೆ. ಅದೇ ಟೈಮ್ ನಲ್ಲಿ ಒಬ್ಬ ಹುಡುಗ ಟೀಚರ್ಗೆನೆ ಬ್ಲೂ ಫಿಲ್ಮ್ ಸೆಂಡ್ ಮಾಡಿದ್ದಾನೆ ಅಂತ ಬೇರೆ ಪೊಲೀಸ್ನವರು ಚಾರ್ಜ್ ಮಾಡ್ತಾ ಇರೋದನ್ನ ನೋಡಿ ಇನ್ಸ್ಪೆಕ್ಟರ್ಗೆ ಅನ್ನಿಸ್ತಾ ಇದೆ, ಮೇ ಬಿ ಕಾಶಿ ಅವನ್ ಲ್ಯಾಪ್ಟಾಪ್ ನಲ್ಲಿ ಮೂವೀಸ್ ಹೆಸರಲ್ಲಿ ಸೇವ್ ಮಾಡಿರೋ ಫೋಲ್ಡರ್ ನಲ್ಲಿ ಬೇರೇನೋ ಇದೆ ಅಂತ. ಹಳೆ ಫಿಲ್ಮ್ ಹೆಸರಲ್ಲಿ ಫೋಲ್ಡರ್ಸ್ ಇರುತ್ತೆ. ಕಾಶಿ ಈಗಿನ ಕಾಲದ ಹುಡುಗ, ಹೀಗಿರುವಾಗ ಇಷ್ಟು ಹಳೆ ಸಿನಿಮಾಗಳನ್ನ ನೋಡೋದಕ್ಕೆ ಹೇಗ್ ಸಾಧ್ಯ? ಅದಕ್ಕೆ ಆ ಫೋಲ್ಡರ್ ಗಳನ್ನ ಓಪನ್ ಮಾಡಿ ನೋಡಿದ್ರೆ ಕಾಶಿ ಹುಡುಗಿರ್ ಜೊತೆಲಿ ಕ್ಲೋಸ್ ಆಗಿರುವಾಗ ಅವ್ರಿಗೆ ಗೊತ್ತಿಲ್ಲದೆ ವಿಡಿಯೋ ರೆಕಾರ್ಡ್ ಮಾಡಿರ್ತಾನೆ ಅಲ್ವಾ, ಆ ವಿಡಿಯೋಗಳನ್ನ ಈ ರೀತಿ ಮೂವೀಸ್ ಹೆಸರಲ್ಲಿ ಸೇವ್ ಮಾಡಿ ಇಟ್ಟಿರ್ತಾನೆ. ಜಿಮ್ ನಲ್ಲಿ ಬೆನ್ನು ಹಿಡ್ಕೊಂಡಿದ್ರಿಂದ ಬೆನ್ನು ನೋವಿಗೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಬಂದಿದ್ದ ಪ್ರಿಯಾ ಅವರಿಗೆ ಟ್ರೀಟ್ಮೆಂಟ್ ಕೊಡೋ ನೆಪದಲ್ಲಿ ಅವ್ರ ಜೊತೆ ಇಂಟಿಮೇಟ್ ಆಗಿರ್ತಾನೆ. ಹೀಗೆ ತುಂಬಾ ಜನ ಹುಡುಗಿರಿಗೆ ಮೋಸ ಮಾಡಿ ಅವ್ರಗಳ ಜೊತೆ ಕ್ಲೋಸ್ ಆಗಿರುವಾಗ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ ಅನ್ನೋದು ಇನ್ಸ್ಪೆಕ್ಟರ್ಗೆ ಗೊತ್ತಾಗುತ್ತೆ. ಲವ್ ಹೆಸರಲ್ಲೇ ಎಲ್ರಿಗೂ ಮೋಸ ಮಾಡಿದ್ದಾನೆ. ಆಮೇಲೆ ಅದೇ ವಿಡಿಯೋ ಇಟ್ಕೊಂಡು ಅವರಿಗೆಲ್ಲ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಕಿತ್ಕೊಳ್ಳೋ ಪ್ರಯತ್ನ ಮಾಡಿರ್ತಾನೆ. ಇವನ್ ಬಲೆಗೆ ಕೆಲವೊಂದು ಮದ್ವೆ ಆಗಿರೋ ಹೆಂಗಸರು ಕೂಡ ಸಿಗಾಕೊಂಡಿರ್ತಾರೆ. ಎಲ್ಲಿ ಈ ವಿಡಿಯೋಗಳು ಹೊರಗಡೆ ಬಂದ್ರೆ ಮರ್ಯಾದೆ ಹೋಗುತ್ತೋ ಅಂತ ಕಾಶಿ ಕೇಳ್ದಾಗ್ಲೆಲ್ಲ ದುಡ್ಡು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಈ ತರದ ಕೇಸ್ಗಳಲ್ಲಿ ಸಾಮಾನ್ಯವಾಗಿ ಹುಡುಗಿರು ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ. ಯಾಕಂದ್ರೆ ಪೊಲೀಸ್ ಎಂಕ್ವೈರಿ ಅಂತ ಇದೆಲ್ಲ ಹೊರಗಡೆ ಬಂದ್ರೆ ಮರ್ಯಾದೆ ಹೋಗುತ್ತೆ ಅಂತ ಸುಮ್ನೆ ಇರ್ತಾರೆ. ಈ ವಿಷಯ ಕಾಶಿಗೆ ಚೆನ್ನಾಗಿ ಗೊತ್ತಿತ್ತು. ಹೇಗೋ ಈ ಕೇಸ್ ವಿಷಯ ಮೀಡಿಯಾಗೆ ಲೀಕ್ ಆಗಿದ್ರಿಂದ ಪಬ್ಲಿಕ್ ಕಾಶಿ ಅವ್ರ ಪೇರೆಂಟ್ಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಪೊಲೀಸ್ನವ್ರ ಹತ್ರ ನಮ್ಗೆ ಇದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ, ನಮ್ ಮಗ ಒಳ್ಳೆಯವನು ಅಂತ. ಆಗ ಇನ್ಸ್ಪೆಕ್ಟರ್, ನೀವು ಅನ್ಕೊಂಡಂಗೆ ನಿಮ್ ಮಗ ಒಳ್ಳೆಯವನಲ್ಲ, ಸದ್ಯಕ್ಕೆ ನಿಮ್ಗೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಫಸ್ಟ್ ಎಂಕ್ವೈರಿನಲ್ಲಿ ಅನಿತಾ ಕೆಲವೊಂದು ವಿಷಯನ ಹೈಡ್ ಮಾಡಿರ್ತಾಳೆ. ಈಗ ಮತ್ತೆ ಎಂಕ್ವೈರಿ ಮಾಡಿದಾಗ ಇನ್ನು ಕೆಲವು ವಿಷಯಗಳು ಗೊತ್ತಾಗುತ್ತೆ. ಕಾಶಿಗೆ ಇವಳು ಗಂಡ ತೀರ್ ಹೋಗಿದ್ದಾನೆ ಅನ್ನೋದು ಗೊತ್ತಾದ್ಮೇಲೆ ಇವಳ ಜೊತೆ ಎಮೋಷನಲ್ ಕನೆಕ್ಟ್ ಬೆಳೆಸ್ಕೊಳ್ಳೋದಕ್ಕೆ ಏನ್ ಮಾಡಿದ್ದಾನೆ ಅಂದ್ರೆ, ನಾನು ದುರ್ಗಾನ ಲವ್ ಮಾಡ್ತಾ ಇದ್ದೆ, ಆದ್ರೆ ಒಂದಿನ ಆಕ್ಸಿಡೆಂಟ್ ನಲ್ಲಿ ತೀರ್ ಹೋದ್ಲು ಅಂತ ಹೇಳಿರ್ತಾನೆ ಅಲ್ವಾ. ಇದರಿಂದ ಅನಿತಾ ಇವನ್ ಮಾತಿಗೆ ಮರುಳಾಗಿ ನಾವಿಬ್ರು ಮದ್ವೆ ಆಗೋಣ ಅಂತ ಹೇಳ್ತಾಳೆ. ಇದೇ ಚಾನ್ಸ್ ಯೂಸ್ ಮಾಡ್ಕೊಂಡು ಅವಳ ಜೊತೆ ಕೂಡ ಇಂಟಿಮೇಟ್ ಆಗಿರ್ತಾನೆ. ಆಮೇಲೆ ಅರ್ಜೆಂಟ್ ಆಗಿ ಸ್ವಲ್ಪ ದುಡ್ಡು ಬೇಕು ಅಂತ ಅನಿತಾ ಹತ್ರ ದುಡ್ಡು ತಗೊಂಡಿರ್ತಾನೆ. ಆಮೇಲೆ ಇವಳನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಅದಕ್ಕೆ ಒಂದಿನ ಕ್ಲಿನಿಕ್ಗೆ ಹೋಗಿ, ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ಯಾ, ನೀನ್ ನನ್ನ ಲವ್ ಮಾಡ್ತಾ ಇಲ್ವಾ ಅಂತ ಕೇಳ್ದಾಗ, ಇಲ್ಲ, ಯಾವಾಗ ನಾನ್ ನಿನ್ನ ಲವ್ ಮಾಡ್ತೀನಿ ಅಂತ ಹೇಳ್ದೆ, ನೀನ್ ಹಾಗ ಅನ್ಕೊಂಡಿದ್ಯಾ ಅಷ್ಟೇ, ನಾನ್ ಮೋಸ ಮಾಡ್ದೆ ಅಂತ ಪೊಲೀಸ್ ಕಂಪ್ಲೇಂಟ್ ಏನಾದ್ರೂ ಕೊಟ್ರೆ ಈ ವಿಡಿಯೋ ಲೀಕ್ ಆಗುತ್ತೆ ಅಂತ ಅವಳ ಜೊತೆ ಕ್ಲೋಸ್ ಆಗಿದ್ದಾಗ ರೆಕಾರ್ಡ್ ಮಾಡಿದ್ದ ವಿಡಿಯೋ ತೋರಿಸಿ ಹೆದರ್ಸಿರ್ತಾನೆ. ಸೊ ಇಷ್ಟು ವಿಷಯ ಅನಿತಾ ಇಂದ ಪೊಲೀಸ್ನವರಿಗೆ ಗೊತ್ತಾಗುತ್ತೆ. ಮಿನಿಸ್ಟರ್ ಬೇರೆ ಪದೇ ಪದೇ ಕಾಲ್ ಮಾಡಿ ಯಾಕೆ ಕಾಶಿ ವಿಷಯನ ಮೀಡಿಯಾಗೆ ಲೀಕ್ ಮಾಡಿದ್ರಿ ಅಂತ ಇನ್ಸ್ಪೆಕ್ಟರ್ಗೆ ಬೈತಾ ಇದ್ದಾರೆ. ಕಾಶಿ ಕೊಡ್ತಿದ್ದ ಟಾರ್ಚರ್ ತಡೆಯೋಕೆ ಆಗದೆ ಒಬ್ರು ಲೇಡಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾರೆ. ಈ ಕೇಸ್ ಎಂಕ್ವೈರಿ ಶುರು ಮಾಡಿದ್ಮೇಲೆ ಮೀನಾಕ್ಷಿ ಬೇರೆ ಕಡೆ ಶಿಫ್ಟ್ ಆಗಿರ್ತಾರೆ. ಡೌಟ್ ಬಂದು ಮತ್ತೆ ಅವ್ರನ್ನ ಎಂಕ್ವೈರಿ ಮಾಡೋ ನಿರ್ಧಾರ ಮಾಡ್ತಾರೆ. ಕಟ್ ಮಾಡಿದ್ರೆ ಕಾಶಿ ಒಂದಿನ ಮೀನಾಕ್ಷಿನ ಗೆಸ್ಟ್ ಹೌಸ್ಗೆ ಬರೋದಕ್ಕೆ ಹೇಳಿರ್ತಾನೆ. ಹೇಗೂ ಇವಳು ಗಂಡ ಕುಡುಕ, ಹಾಗೇನೆ ಬಡ್ಡಿಗ್ ದುಡ್ಡು ತಗೊಂಡು ಕಷ್ಟದಲ್ಲಿ ಇರುವಾಗ ರೈಟ್ ಟೈಮ್ ಅಲ್ಲಿ ಕಾಶಿ ಹೆಲ್ಪ್ ಮಾಡಿರ್ತಾನೆ. ಅದಕ್ಕೆ ಅವನ್ ಕರೆದಾಗ ಅವಳು ಹೊರಟು ಬಂದಿರ್ತಾಳೆ. ಅಲ್ಲಿ ಮೀನಾಕ್ಷಿ ಜೊತೆ ಇಂಟಿಮೇಟ್ ಆಗಿರ್ತಾನೆ. ಆ ವಿಡಿಯೋ ಕೂಡ ಕಾಶಿ ಲ್ಯಾಪ್ಟಾಪ್ ನಲ್ಲಿ ಇದೆ. ಸೊ ಈಗ ಅನಿತಾ, ಮೀನಾಕ್ಷಿ ಹಾಗೇನೆ ಪ್ರಿಯಾ ಈ 3 ಜನರನ್ನ ಮತ್ತೆ ಎಂಕ್ವೈರಿ ಮಾಡ್ತಾರೆ. ಗೆಸ್ಟ್ ಹೌಸ್ ನಲ್ಲಿ ಕಾಶಿ ಕಾಣೆ ಆದ ದಿನ ಅವನ್ ನಂಬರ್ ಜೊತೆಗೆ ಈ 3 ಜನರ ನಂಬರ್ ಕೂಡ ಆಕ್ಟಿವ್ ಆಗಿತ್ತು. ಪ್ರಿಯಾ, ನಿಮ್ಮ ಹಸ್ಬೆಂಡ್ ಬೇರೆ ದೇಶದಲ್ಲಿ ಇದ್ದಾರೆ, ನಿಮ್ಗೆ ಒಬ್ಬನ ಅವಶ್ಯಕತೆ ಇತ್ತು. ಇನ್ನು ಮೀನಾಕ್ಷಿ, ಗಂಡ ಸರಿ ಇಲ್ಲ, ಕಾಶಿ ತರ ಒಬ್ಬನ ಅವಶ್ಯಕತೆ ನಿಮ್ಗೂ ಇತ್ತು. ಅನಿತಾ, ಗಂಡನ ಕಳ್ಕೊಂಡಿದ್ರಿಂದ ಕಾಶಿ ಜೊತೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡಿದ್ದಾಳೆ. ಸೊ ನೀವು 3 ಜನ ಅವನ್ನ ಯೂಸ್ ಮಾಡ್ಕೊಂಡು ಮುಂದೆ ಅವನಿಂದ ತೊಂದ್ರೆ ಆಗ್ಬಾರ್ದು ಅಂತ ಪ್ಲಾನ್ ಮಾಡಿ ನೀವೇ ಅವನ್ನ ಕೊಲೆ ಮಾಡ್ಬಿಟ್ರ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಪ್ರಿಯಾ ಹೇಳೋ ಪ್ರಕಾರ ಅವನು ಮೋಸ ಮಾಡಿದ್ದಾನೆ ಅನ್ನೋದು ಗೊತ್ತಾದ್ಮೇಲೆ ಇವಳು ಅವನಿಂದ ದೂರ ಇದ್ಲು. ಆದ್ರೆ ಒಂದಿನ ವಿಡಿಯೋ ಕಳಿಸಿ ದುಡ್ಡು ಕೇಳೋದಕ್ಕೆ ಶುರು ಮಾಡಿದ್ದಾನೆ. ಅದೇ ತರನೇ ಮೀನಾಕ್ಷಿ ಹಾಗೂ ಅನಿತಾಗೂ ಟಾರ್ಚರ್
ಟಾರ್ಚರ್ ಮಾಡಿರ್ತಾನೆ. ಅದಕ್ಕೆ ನಾನೇ ಕಾಶಿನ ಕೊಲೆ ಮಾಡ್ದೆ ಅಂತ ಮೀನಾಕ್ಷಿ ಹೇಳ್ತಾ ಇದ್ದಾಳೆ. ಆಗ ಇನ್ಸ್ಪೆಕ್ಟರ್ ಆ ತಾತನ್ನ ಕರೆಸಿ, ಹಾಗಾದ್ರೆ ಇವ್ರು ಯಾರನ್ನ ಕೊಲೆ ಮಾಡಿದ್ರು ಅಂತ. ಈ ತಾತ ಬೇರೆ ನಾನೇ ಕಾಶಿನ ಕೊಲೆ ಮಾಡ್ದೆ ಅಂತ ಹೇಳ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ, ಈ ತಾತನ್ನ ಕಾಪಾಡೋದಕ್ಕೆ ಈ 3 ಜನ ಟ್ರೈ ಮಾಡ್ತಾ ಇದ್ದಾರೆ. ಹಾಗೇನೆ ಇವ್ರನ್ನ ಕಾಪಾಡೋದಕ್ಕೆ ಈ ತಾತ ಕೂಡ ನಾನೇ ಕೊಲೆ ಮಾಡ್ದೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಪ್ರಿಯಾ AI ಟೂಲ್ ನ ಯೂಸ್ ಮಾಡ್ಕೊಂಡು ಕಾಶಿ ಬದುಕಿದ್ದಾನೆ ಅಂತ ಅವನ್ ತರಾನೇ ಮಾತಾಡಿ ಕಾಶಿ ಅವ್ರ ಪೇರೆಂಟ್ಸ್ ಗೆ ಯಾಮಾರಿಸಿ ಕೇಸ್ ನ ಡೈವರ್ಟ್ ಮಾಡೋ ನಿರ್ಧಾರ ಮಾಡಿರ್ತಾಳೆ. ನಿಜ ಹೇಳಿದ್ರೆ ನಿಮ್ಗೇನೆ ಒಳ್ಳೇದು, ಇಲ್ಲ ಅಂದ್ರೆ ನಿಮ್ನ ಸುಮ್ನೆ ಬಿಡಲ್ಲ ಅಂತ ಹೇಳ್ದಾಗ ಈಗ ತಾತ ಸತ್ಯ ಹೇಳೋದಕ್ಕೆ ಶುರು ಮಾಡ್ತಾರೆ. ಇವ್ರ ಮೊಮ್ಮಗಳು ದುರ್ಗಾ ಕಾಶಿಯಿಂದ ಮೋಸ ಹೋದ್ಮೇಲೆ ಇದೇ ತರ ಅವನಿಂದ ತೊಂದರೆಗೆ ಸಿಕ್ಕಾಕೊಂಡಿದ್ದ ಪ್ರಿಯಾ, ಅನಿತಾ ಹಾಗೇನೆ ಮೀನಾಕ್ಷಿನ ದುರ್ಗಾ ಮೂಲಕ ಈ ತಾತ ಮೀಟ್ ಆಗಿದ್ದಾರೆ. ಕಾಶಿನ ಕೊಲೆ ಮಾಡಿದ್ರೆ ಮಾತ್ರ ನಿಮ್ಮಿಂದ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಅಂತ ಹೇಳಿದಾಗ ಅವನ್ನ ಕೊಲ್ಲೋದಕ್ಕೆ ಈ 3 ಜನ ಒಪ್ಕೊಂಡಿದ್ದಾರೆ. ಆದ್ರೆ ತುಂಬಾ ಅಪ್ಸೆಟ್ ಆಗಿದ್ದ ದುರ್ಗಾ ಹ್ಯಾಂಗಿಂಗ್ ಮಾಡ್ಕೊಂಡು ಸತ್ತೋಗಿರ್ತಾಳೆ. ಆಮೇಲೆ ಪ್ರಿಯಾ ಮೂಲಕ ಒಂದು ಪ್ಲಾನ್ ಮಾಡಿದ್ದಾರೆ. ಪ್ರಿಯಾ ಕಾಶಿಗೆ ಕಾಲ್ ಮಾಡಿ ನಡೆದಿದ್ದು ನಡೆದೋಯ್ತು, ನೀನ್ ಕೇಳಿದ್ದ ದುಡ್ಡು ಕೊಡ್ತೀನಿ, ನಾವಿಬ್ರು ಮತ್ತೆ ಕ್ಲೋಸ್ ಆಗೋಣ ಅಂತ ಹೇಳಿದಾಗ ಕಾಶಿ ಅವಳನ್ನ ಗೆಸ್ಟ್ ಹೌಸ್ ಗೆ ಬರೋದಕ್ಕೆ ಹೇಳಿದ್ದಾನೆ. ಪ್ಲಾನ್ ಪ್ರಕಾರ ಮೊದ್ಲೇ ಈ ತಾತ ಅನಿತಾ ಹಾಗೂ ಮೀನಾಕ್ಷಿನ ಒಂದು ಸೀಕ್ರೆಟ್ ರೂಮ್ ನಲ್ಲಿ ಇರೋದಕ್ಕೆ ಹೇಳಿರ್ತಾರೆ. ಈ ಕಡೆ ಪ್ರಿಯಾ ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಹೇಳಿದಾಗ ಕಾಶಿ ಕೂಡ ಸರಿ ನಾನು ಸ್ಮೋಕ್ ಮಾಡಿ ಬರ್ತೀನಿ ಅಂತ ಹೊರಗಡೆ ಬರ್ತಾನೆ. ಈ ಗ್ಯಾಪ್ ನಲ್ಲಿ ಪ್ರಿಯಾ ಅವನು ಕುಡಿತಾ ಇದ್ದ ವೈನ್ ಗ್ಲಾಸ್ಗೆ ಮತ್ಬರೋ ಔಷಧಿನ ಮಿಕ್ಸ್ ಮಾಡ್ತಾಳೆ. ಆಮೇಲೆ ಅವಳು ರೆಸ್ಟ್ ರೂಮ್ ಗೆ ಹೋಗಿರ್ತಾಳೆ. ಇದು ಗೊತ್ತಿಲ್ಲದೆ ಕಾಶಿ ವೈನ್ ಕುಡಿತಾನೆ. ಅವನು ಕುಡಿತಾ ಇರೋದ್ನ ನೋಡಿ ಪ್ರಿಯಾ ಆ ಸೀಕ್ರೆಟ್ ರೂಮ್ ನಲ್ಲಿ ಇದ್ದ 3 ಜನಕ್ಕೆ ಕಾಲ್ ಮಾಡಿ ನೀವೆಲ್ಲ ರೆಡಿ ಆಗಿರಿ, ಅವನು ಇನ್ನು ಸ್ವಲ್ಪ ಹೊತ್ತಲ್ಲಿ ತಲೆ ಸುತ್ತಾ ಇದೆ ಅಂತ ಹೇಳಿ ಖಂಡಿತ ಹೊರಗಡೆ ಬರ್ತಾನೆ, ಆಗ ಅವನ ಮೇಲೆ ಅಟ್ಯಾಕ್ ಮಾಡ್ಬಿಡಿ ಅಂತ ಹೇಳಿರ್ತಾಳೆ. ಪ್ರಿಯಾ ಗೆಸ್ ಮಾಡ್ದಂಗೆ ಕಾಶಿ ತಲೆ ಸುತ್ತಾ ಇದೆ ಅಂತ ಹೇಳಿ ಹೊರಗಡೆ ಬರ್ತಾನೆ. ಈ ವಿಷಯನ ಪ್ರಿಯಾ 3 ಜನಕ್ಕೆ ಕಾಲ್ ಮಾಡಿ ಹೇಳ್ತಾಳೆ. ಕಾಶಿ ಕೆರೆ ಹತ್ರ ನಿಂತ್ಕೊಂಡಿರೋದ್ ನೋಡಿ ಈ 4 ಜನ ಕಬ್ಬಿಣದ ರಾಡ್ ಇಂದ ಅವನ್ ತಲೆಗೆ ಹೊಡೆದು ಸಾಯಿಸೋ ಪ್ಲಾನ್ ಮಾಡಿದ್ರು. ಆದ್ರೆ ಇಲ್ಲೇ ಒಂದು ಶಾಕಿಂಗ್ ಟ್ವಿಸ್ಟ್, ಇವ್ರಿಗಿಂತ ಮುಂಚೆ ಬೇರೆ ಯಾರೋ ಮಾಸ್ಕ್ ಹಾಕಿದ್ದ ಸ್ಟ್ರೇಂಜರ್ ಅಲ್ಲಿಗ್ ಬಂದು ಕಾಶಿ ಮೇಲೆ ಅಟ್ಯಾಕ್ ಮಾಡಿ ಅವನ್ ಸತ್ತ ನಂತರ ಡೆಡ್ ಬಾಡಿನ ಎತ್ಕೊಂಡು ಹೋಗಿರ್ತಾನೆ. ಇದನ್ ನೋಡಿ ಇವ್ರಿಗೆಲ್ಲ ಗಾಬರಿ ಆಗಿದೆ, ಇವನ್ ಯಾರು ಅಂತ. ಆಕ್ಚುಲಿ ಇದೇ ಸೀನ್ ನ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿರ್ತಾರೆ. ಆಮೇಲೆ ಎಂಕ್ವೈರಿ ಅಂತ ಬಂದಾಗ ಎಲ್ಲಿ 3 ಜನ ಸಿಗಾಕೋತಾರೋ ಅನ್ನೋ ಭಯದಲ್ಲಿ ಈ ತಾತ ನಾನೇ ಕೊಲೆ ಮಾಡ್ದೆ ಅಂತ ಹೇಳಿರ್ತಾರೆ. ಆಕ್ಚುಲಿ ಕಾಶಿ ಇವರಿಗೆಲ್ಲ ಯಾರೋ ಒಬ್ಬನ ಜೊತೆ ಹೋಗೋದಕ್ಕೆ ಹೇಳಿ ಫೋರ್ಸ್ ಮಾಡಿರ್ತಾನೆ. ಆಗ್ಲೇ ಸೈಬರ್ ಕ್ರೈಮ್ ಟೀಮ್ ಅವರು ಒಂದು ವಿಡಿಯೋನ ಕಳಿಸಿರ್ತಾರೆ. ಆ ವ್ಯಕ್ತಿ ಹೆಸರನ್ನ ಇವ್ರು ಯಾರು ಹೇಳ್ತಾನೆ ಇಲ್ಲ. ನೆಕ್ಸ್ಟ್ ಮಿನಿಸ್ಟರ್ ನ ಅರೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಕಾಶಿ ಆ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದ ಅಲ್ವಾ, ಅವ್ರಗಳಿಗೆ ಈ ಮಿನಿಸ್ಟರ್ಗೂ ಕಾಪರೇಟ್ ಮಾಡ್ಬೇಕು ಅಂತ ಇವ್ರ ಮನೆಗೆ ಹೋಗೋದಕ್ಕೆ ಹೇಳ್ತಾ ಇರ್ತಾನೆ. ಸೊ ಮಿನಿಸ್ಟರ್ ಹಾಗೂ ಕಾಶಿ ಪಾರ್ಟ್ನರ್ ಆಗಿನೇ ಇದನ್ನೆಲ್ಲ ಮಾಡಿದ್ದಾರೆ. ಸೊ ಹಾಗಾದ್ರೆ ಕಾಶಿನ ಕೊಲೆ ಮಾಡಿರೋ ಸ್ಟ್ರೇಂಜರ್ ಯಾರು ಅಂತ ನೋಡೋದಾದ್ರೆ ಈ ಇನ್ಸ್ಪೆಕ್ಟರ್ ಗೆ ಒಬ್ಳು ಮಗಳಿದ್ಲು. ಅವಳೊಂದಿನ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಅವಳು ಸಾಯೋಕ್ ಮುಂಚೆ ಒಂದು ವಿಡಿಯೋನ ರೆಕಾರ್ಡ್ ಮಾಡಿರ್ತಾಳೆ. ಆ ವಿಡಿಯೋನಲ್ಲಿ ಕಾಶಿನೇ ನನ್ ಸಾವಿಗೆ ಕಾರಣ, ಅವನೇ ನನ್ಗೆ ಮೋಸ ಮಾಡ್ಬಿಟ್ಟ ಅಂತ. ಆಕ್ಚುಲಿ ಇವಳು ಕೂಡ ಕಾಶಿ ಬಲೆಗ್ ಬಿದ್ದು ಮೋಸ ಹೋಗಿರ್ತಾಳೆ. ಆಮೇಲೆ ಕಾಶಿ ಪದೇ ಪದೇ ಗೆಸ್ಟ್ ಹೌಸ್ ಗೆ ಬರ್ತಿದ್ದ ಅನ್ನೋದು ಗೊತ್ತಾದ್ಮೇಲೆ ಒಂದಿನ ಪ್ಲಾನ್ ಮಾಡಿ ಆ 4 ಜನ ಅವನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ದ ದಿನನೇ ಅವ್ರಿಗಿಂತ ಮುಂಚೆ ಇವ್ರು ಅವನ್ನ ಕೊಲೆ ಮಾಡಿ ಬಾಡಿನ ಡಿಸ್ಪೋಸ್ ಮಾಡಿರ್ತಾರೆ. ಆಮೇಲೆ ಏನು ಗೊತ್ತಿಲ್ಲದೆ ಇರೋರ್ ತರ ಎಂಕ್ವೈರಿ ಮಾಡೋ ಡ್ರಾಮಾ ಮಾಡಿರ್ತಾರೆ. ಕಾಶಿಗೆ ಮಿನಿಸ್ಟರ್ ಹೆಲ್ಪ್ ಮಾಡಿದ್ದಾರೆ, ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೋಸ್ಕರನೇ ಇನ್ಸ್ಪೆಕ್ಟರ್ ಈ ಎಂಕ್ವೈರಿನ ಶುರು ಮಾಡಿರ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.